ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಮೋಕ್ ರಿಸಲ್ಟ್ಗಳನ್ನು ನೋಡ್ಕೊತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮಗಳಿಗೆ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಮೆಸೇಜ್ ಬರ್ತಾ ಇದೆ. ಆದರೆ ನೆನಪಿಟ್ಕೊಳ್ರಿ, ಮೆಸೇಜಲ್ಲಿ ನಾಟ್ ಅಲೋಟೆಡ್ ಅಂತ ಬಂದರೆ ನೀವು ಅದನ್ನು ಸೀರಿಯಸ್ಸಾಗಿ ತೊಗೋಬೇಡ್ರಿ, ಲಾಗಿನ್ ಮಾಡಿ ನೋಡಿರಿ. ಯಾಕಂದರೆ ಒಂದು ವಿದ್ಯಾರ್ಥಿ ನಾನು ಇವಾಗ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅವನಿಗೆ ಮೆಸೇಜ್ ಬಂದಿರೋದು ನಾಟ್ ಅಲೋಟೆಡ್ ಅಂತ ಬಂದಿದೆ, ಆದರೆ ಲಾಗಿನ್ ಮಾಡಿ ನೋಡಿದಾಗ ಅಲೋಟ್ಮೆಂಟ್ ಆಗಿದೆ. ಸೊ ಹೀಗಾಗಿ ಮ್ಯಾಸೇಜನ್ನು ಸೀರಿಯಸ್ಸಾಗಿ ತೊಗೋಬೇಡ್ರಿ. ಅದನ್ನು ನಿಮಗೆ ಮಾಹಿತಿ ಕೊಡ್ತೇನೆ ಯಾವ ರೀತಿಗೆ ವಿದ್ಯಾರ್ಥಿಗೆ ಬಂದಿದೆ ಅಂತೇಳಿ. ನೋಡಿ ವಿದ್ಯಾರ್ಥಿಗಳು, ಇದು ಕಾಣಿಸ್ತದೆ ನಿಮಗೆ. ಡಿಯರ್ ಕ್ಯಾಂಡಿಡೇಟ್, PMB mock result is announced. Please visit the PMB website to check your result. If the seat is not allotted, then option can be updated till 24 ಅಂತ ಇದೆ. ವಿದ್ಯಾರ್ಥಿಗಳು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಇಲ್ಲಿ ನಾಟ್ ಅಲೋಟೆಡ್ ಅಂತ ಬಂದುಬಿಟ್ಟಿದೆ. ಏನು ಮಾಡಬೇಕು, ಟೆನ್ಷನಲ್ಲಿದ್ದಾರೆ. ಇಲ್ಲಿ ನೋಡಿ ಅವ್ರು ಏನು ಹೇಳಿದ್ದಾರೆ, ಇಫ್ ದ ಸೀಟ್ ಈಸ್ ನಾಟ್ ಅಲೋಟೆಡ್ ಅಂದರೆ ಇನ್ ಕೇಸ್ ಆಫ್ ನಿಮಗೆ ಸೀಟ್ ನಾಟ್ ಅಲೋಟೆಡ್ ಅಂತ ಬಂದರೆ ನೀವು ಆಪ್ಷನನ್ನು ಅಪ್ಲೋಡ್ ಮಾಡ್ಬೋದು. 24ನೇ ತಾರೀಕು ತನಕ ನೀವೇನು ಮಾಡ್ಬೋದು ಅಂದರೆ ಮತ್ತೆ ಕಾಲೇಜ್ಗಳನ್ನು ಸೇರಿಸ್ಬೋದು ಅಂತ ಹೇಳಿದ್ದಾರೆ. ರೂಲ್ಸ್ ಇಲ್ಲ, ಕಂಪಲ್ಸರಿ ಇಲ್ಲ, ನೀವು ಆ್ಯಡ್ ಮಾಡಲೇಬೇಕಂತ, ನಿಮ್ಮ ಇಷ್ಟ. ನೀವು ಬೇಕಾದರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು, ಮಾಡದೇನಿರ್ಬೋದು. ಆದರೆ ಈ ಥರ ಮೆಸೇಜ್ ಬಂದರೆ ಏನಪ್ಪ ಅಂದ್ರೆ ನಾಟ್ ಅಲೋಟೆಡ್ ಅಂತ ಬಂದಿಲ್ಲ. ಇದು ಇನ್ ಕೇಸ್ ಆಫ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಹೇಳಿದಾರೆ ಅಷ್ಟೇ. ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂತಂದರೆ ಕಂಪಲ್ಸರಿ ಲಾಗಿನ್ ಮಾಡಿ ಚೆಕ್ ಮಾಡ್ಕೋಬೇಕು. ಸೊ ಈ ವಿದ್ಯಾರ್ಥಿಗೆ ಮೆಸೇಜ್ ಬಂದ ಮೇಲೆ ಅವರುಗಳಿಗೆ ಏನಾಗಿದೆ ಅಂತಂದರೆ, ಈ ವಿದ್ಯಾರ್ಥಿಗೆ ಕಾಲೇಜ್ ಸಿಕ್ಕಿದೆ, ಇವರು ಅಲಾಟ್ಮೆಂಟ್ ಆಗಿದೆ, ಇವರಿಗೆ ಅವ್ರದ್ದೇ ಕಾಸ್ಟಲ್ಲಾಗಿದೆ. ಅಂಥ ವಿದ್ಯಾರ್ಥಿಗಳು ಇದು ಮೋಕ್ ರಿಸಲ್ಟ್ ಮಾತ್ರ, ಇದು ಫೈನಲ್ ರಿಸಲ್ಟ್ ಅಲ್ಲ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕಂಪಲ್ಸರಿ ತಮ್ಮ ಒಂದು ರಿಸಲ್ಟನ್ನು ಲಾಗಿನ್ ಮಾಡಿ ಚೆಕ್ ಮಾಡ್ಕೊಳ್ರಿ.